ಭಕ್ತಿಯಿಂದ ಅರಿತು ಮರೆತು ಶಿವಾನಂದರ ನೆನೆದರೆ, ಅರಿತು ಮರೆತು ಶಿವಾನಂದರ ನೆನೆದರೆ ದುರಿತ ಕೋಟಿ ದೂರಾಗುವವು, ದುರಿತ ಕೋಟಿ ದೂರಾಗುವವು. ಅರೆತು ಮರೆತು ಶಿವಾನಂದರ ನೆನೆದರೆ, ಅರೆತು ಮರೆತು ಶಿವಾನಂದರ ನೆನೆದರೆ ದುರಿತ ಕೋಟಿ ದೂರಾಗುವವು, ದುರಿತ ಕೋಟಿ ದೂರಾಗುವವು. ಅಲ್ರಿಪ್ಪ, ಇನ್ನೊಂದು ನಮ್ದು ಕರಾರು. ವೇದವ ನೋಡುವ ಇಷ್ಟವು ನಿನಗೇಕೆ, ವೇದವ ನೋಡುವ ಇಷ್ಟವು ನಿನಗೇಕೆ, ಶೋಧವ ಮಾಡುವ ಕಷ್ಟವು ನಿನಗೇಕೆ, ಶೋಧವ ಮಾಡುವ ಕಷ್ಟವು ನಿನಗೇಕೆ. ಆದರದಿ ಗುರು ಪಾದ ನೆನೆದರೆ ಸಾಕು, ನೀ ಏನೇನು ಮಾಡಬೇಡ. ಆದರದಿ ಗುರು ಪಾದ ನೆನೆದರೆ ಸಾಕು, ಬಾಧೆಗಳೆಲ್ಲ ಓಡುವವು ಭವ, ಬಾಧೆಗಳೆಲ್ಲ ಓಡುವವು. ಅರೆತು ಮರೆತು ಶಿವಾನಂದರ ನೆನೆದರೆ, ಅರೆತು ಮರೆತು ಶಿವಾನಂದರ ನೆನೆದರೆ ದುರಿತ ಕೋಟಿ ದೂರಾಗುವವು, ದುರಿತ ಕೋಟಿ ದೂರಾಗುವವು. ನೋಡಪ್ಪ, ಇದಕ್ಕಿಂತ ಸುಲಭವಾದಂತ ಉಪಾಯ ನಿನಗೇನು ಹೇಳ್ಬೇಕು? ಹೌದ್ರಿಪ್ಪ. ಇನ್ನೊಂದು ಮಾತು ಏನು ಅಂತಂದ್ರೆ ನಮ್ದು, ನಾವು ನಮ್ಮ ಮನೆಯೊಳಗೆ ಇರಬೇಕು, ನಮ್ಮ ಹೆಂಡ್ರ ಮಕ್ಕಳು ನಮ್ಮ ಕಣ್ಣು ಮುಂದೆ ಇರಬೇಕು, ನಮ್ಮ ಉದ್ಯೋಗ ವ್ಯವಹಾರ ಸುಗಮವಾಗಿ ಸಾಗಿರಬೇಕು, ಮತ್ತೊಂದು ನಮ್ಮ ಪೈಸಾನು ಒಂದು ಖರ್ಚಾಗಿರಬಾರ್ದು. ಇಂಥ ಉಪಾಯ ಏನಾರ ಇದ್ರೆ ಹೇಳ್ಕೊಡ್ರಿ. ಯಾಕಪ್ಪ ಅಂದ್ರೆ ನಾವು ಪ್ರಪಂಚಿಕರು ನೋಡ್ರಿ. ಆಯ್ತಪ್ಪ, ನೀವು ಮನಿ ಬಿಡಬೇಡ್ರಿ, ನೀವು ಉದ್ಯೋಗ ವ್ಯವಹಾರ ಬಿಡಬೇಡ್ರಿ, ನೌಕರಿ ಚಾಕ್ರಿ ಬಿಡಬೇಡ್ರಿ, ಸೇತಿಗೆ ಬಿಡಬೇಡ್ರಿ. ನೀವು ಮನ್ಯಾಗ ಇದ್ದು ನಿಮಗೆ ಘನ ಸುಖ ಸಿಗುವಂತ ಒಂದು ಸುಲಭವಾದ ಉಪಾಯವನ್ನು ಹೇಳ್ತೀವಲ್ಲ, ಅದುವೇ ಗುರುವಿನ ಸ್ಮರಣೆ. ಕೇಳ್ರಿ. ವನಿತೆಯ ಬಿಡಬೇಡ, ಧನವನಳಿಯಬೇಡ, ವನಿತೆಯ ಬಿಡಬೇಡ, ಧನವನಳಿಯಬೇಡ, ಮನೆ ಮಾರು ತೊರೆಯುವ ಆಸೆಯು ಬೇಡ, ಮನೆ ಮಾರು ತೊರೆಯುವ ಆಸೆಯು ಬೇಡ. ಅನುದಿನ ಗುರುವಿನ ನೀನೆನೆದರೆ ಸಾಕು.